ಸ್ಟಾರ್ಟ್. ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೆಲ್ಲ ಹೋಗ್ತಾ ಇದೀವಿ, ಕದ್ರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಲಾಸ್ಟ್ ವೀಕ್ ಹೋಗಿದ್ವಾ ನಾವು, ಅಲ್ಲಿ ದೀಪೋತ್ಸವ ಇರುತ್ತೆ ಅನ್ಕೊಂಡು ಹೋಗಿದ್ವಿ, ಬಟ್ ಅಲ್ಲಿ ಏನು ದೀಪೋತ್ಸವನೇ ಮಾಡಿರಲಿಲ್ಲ. ಇವತ್ತು 30ನೇ ತಾರೀಕು ಮಾಡ್ತಾರೆ ಅಂತ ಹೇಳಿದ್ರು, ಅದಕ್ಕೆ ಇವಾಗ ನೈಟ್ ಹೋಗ್ತಾ ಇದೀವಿ. ಇವತ್ತು ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ತೋರಿಸ್ತೀವಿ. ಎಲ್ಲ ದೀಪೋತ್ಸವ ಸೆಲೆಬ್ರೇಟ್ ಮಾಡೋಣ. ನಾವು ಗೈಸ್ ಏನ್ ಗೊತ್ತಾ, ನಾವು ಮದ್ವೆ ಆದ ಸ್ಟಾರ್ಟಿಂಗ್ ವರ್ಷದಲ್ಲಿ ನಾವು ಅಲ್ಲಿ ದೀಪೋತ್ಸವಕ್ಕೆ ಹೋಗಿದ್ವಿ. ಮತ್ತೆ ಈ ವರ್ಷ ಸೆಕೆಂಡ್ ಟೈಮ್ ಆ ದೇವಸ್ಥಾನಕ್ಕೆ ದೀಪೋತ್ಸವಕ್ಕೆ ಹೋಗ್ತಾ ಇದೀವಲ್ವಾ. ಹೆಂಗಿರುತ್ತೆ? ಚೆನ್ನಾಗಿರುತ್ತೆ. ಎಷ್ಟು ಜನ ಬಂದಿರುತ್ತೆ ಗೊತ್ತಾ, ಅಲ್ಲಿ ಟೂರಿಸಂ ಪ್ಲೇಸ್ ಎಲ್ಲ ಬಂದೇ ಬರ್ತಾರೆ. ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ಬನ್ನಿ ತೋರಿಸ್ತೀನಿ ವಿಡಿಯೋದಲ್ಲಿ ಇವತ್ತು ಹೆಂಗ್ ಮಾಡ್ತಾರೆ ಅಂತ. ಅಲ್ಲಿ ಕೆಲವ್ರು ಹೋಗೋರೆಲ್ಲ ಎಣ್ಣೆ ತಗೊಂಡೋಗಿ ದೀಪ ಎಲ್ಲ ಅರೇಂಜ್ ಮಾಡಿರ್ತಾರೆ. ಅದಕ್ಕೋಗಿ ಎಣ್ಣೆ ಹಾಕಿದ್ರೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ನಮಗೆ ಅಲ್ವಾ. ಹೋಗೋಣ ಬನ್ನಿ. ಜಗಳ ಮಾಡ್ಕೊಂಡು ಹೋಯ್ತವ್ರೆ ಗೈಸ್. ಏನು ಗೊತ್ತಾ, ನನ್ನ ಮುಖ ಮಾತ್ರ ಫುಲ್ ತೋರಿಸಲ್ಲ, ನಿನ್ನ ಮುಖ ತೋರಿಸ್ತೀಯಾ ಹಂಗೆ ಹಿಂಗೆ ಅಂದ್ಕೊಂಡು. ಅದಕ್ಕೆ ಇವತ್ತು ಫುಲ್ಲು ಇವ್ರದೇ ವಿಡಿಯೋ ನೋಡಿ ಗೈಸ್. ಗೇಟ್ ತೆಗಿಬೇಕಾ? ಈಗ ಮನೆಯಿಂದ ಹೊರಡ್ತಾ ಇದ್ದೀವಿ. ಆನ್ ದ ವೇ ಹೋಗ್ತಾ ಸ್ವಲ್ಪ ಫ್ರೂಟ್ಸ್ ಎಲ್ಲ ಖಾಲಿ ಆಗಿದೆ. ಹಾಗೆ ಅಲ್ಲಿ ಸ್ಟೇಟ್ ಬ್ಯಾಂಕ್ ಹತ್ರ ಹೋಗಿ ಫ್ರೂಟ್ಸ್ ತಗೊಂಡು ಹಾಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದೇ ನೋಡಿ ಸ್ಟೇಟ್ ಬ್ಯಾಂಕ್. ಏನು ಗೊತ್ತಾ, ಹಣ್ಣುಗಳನ್ನಂತೂ ಮಾತಾಡ್ಸೋಕ್ಕೆ ಆಗಲ್ಲ, ಅಷ್ಟು ರೇಟ್, ಒಂದಕ್ಕಿಂತ ಒಂದು ತುಂಬ ರೇಟ್ ಜಾಸ್ತಿ. ಈ ಸೀತಾಫಲ ಅಂತೂ ಫುಲ್ಲು ಊರ್ ಕಡೆ ಎಲ್ಲ ಫ್ರೀಯಾಗಿ ಸಿಗುತ್ತೆ. ಇಲ್ಲಿ ಕೆಜಿನೇ 100-180 ರೂಪಾಯಿ ಹೇಳ್ತಾರೆ. ಅಪ್ಪ ಅನ್ಸುತ್ತಲ್ಲ, ಏನು ತಗೊಳಕ್ಕಾಗಲ್ಲ ಗೈಸ್. ಇಲ್ಲಿ ಎಲ್ಲ ಫುಲ್ಲು ಹೈಫೈ, ಎಲ್ಲದಕ್ಕೂ ರೇಟ್ ಜಾಸ್ತಿ ಇಲ್ಲಿ. ಏನು ತಗೊಳ್ಳೋದು? ಹಾಗೆ ನಾವು ಸ್ವಲ್ಪ ಫ್ರೂಟ್ಸ್ನೆಲ್ಲ ತಗೊಂಡು ಈಗ ಹೊರಡ್ಬೇಕು. ನಾವೀಗ ದೇವಸ್ಥಾನ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡಿ ಫುಲ್ಲು ಲೈಟಿಂಗ್ಸ್ ಇವತ್ತಂತೂ ತೋರಿಸ್ತೀನಿ ನೋಡಿ. ಇದು ಕದ್ರಿ ಎಂಟ್ರೆನ್ಸ್ ಅಲ್ಲೇ ಇಷ್ಟೊಂದು ವೆಹಿಕಲ್ಸ್, ಅಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿತ್ತು. ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಇವತ್ತು ದೀಪೋತ್ಸವ ಇರೋ ಕಾರಣ. ನೋಡಿ ಜನನೂ ತುಂಬಾ ರಶ್ ಇದ್ರು, ಹಾಗಾಗಿ ವೆಹಿಕಲ್ಸ್ ಪಾರ್ಕಿಂಗ್ ಕೂಡ ಜಾಗನೇ ಇರ್ಲಿಲ್ಲ. ಹಂಗೂ ನಾವೆಲ್ಲಿ ಲಾಸ್ಟ್ ವೀಕ್ ಬಂದಾಗನು ಅಷ್ಟು ರಶ್ ಇತ್ತು, ಬಟ್ ಈ ವೀಕ್ ತುಂಬಾನೇ ರಶ್ ಐತೆ. ಎಲ್ಲೋ ಒಂದ್ ಕಡೆ ಪಾರ್ಕಿಂಗ್ ಮಾಡಿ ನೆಕ್ಸ್ಟ್ ನಾವಲ್ಲಿ ದೀಪದ ಎಣ್ಣೆ ತಗೊಂಡು ದೀಪ ಹಚ್ಚೋಣ ಅಂತ ಹೋಗ್ತೀವಿ. ಗೈಸ್ ನಾವು ಬಂದಿದ್ದೀವಿ, ಬಟ್ ಇನ್ನು ದೀಪೋತ್ಸವ ಸ್ಟಾರ್ಟೇ ಆಗಿಲ್ಲ. ಲೇಟಾಗಿ ಸ್ಟಾರ್ಟ್ ಮಾಡ್ತಾರಂತೆ. ಏನೋ ಫಂಕ್ಷನ್ ಮಾಡ್ತಿದ್ದಾರೆ, ಹೀಗೆಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ ಇನ್ನು. ಹಾಗೆ ದೇವಸ್ಥಾನ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡಿದ್ವಿ. ಹೇಳ್ಬೇಕಂದ್ರೆ ಇವತ್ತು ಮೋಸ್ಟ್ಲಿ ಲೇಟ್ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಈಗ ನೋಡಿ ಎಲ್ಲ ಕಡೆ ಈಗ ಅರೇಂಜ್ ಮಾಡ್ತಾ ಇದ್ದಾರೆ, ದೀಪಗಳನ್ನೆಲ್ಲ ಇಟ್ಟು ಎಣ್ಣೆ ಬಿಡೋದು. ಬಟ್ ಲೇಟ್ ಆಗುತ್ತೆ ಅನ್ಸುತ್ತೆ. ಹೋದ್ ಸರಿ ಈ ಟೈಮಲ್ಲೆಲ್ಲ ಆಗ್ಲೇ ಫುಲ್ ದೀಪ ಎಲ್ಲ ಹಚ್ಚಿ ಫುಲ್ ಎಲ್ಲ ಪ್ರೋಗ್ರಾಮ್ಸ್ಗಳೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಬಟ್ ಈ ಸರಿ ನಾವೇ ಬೇಗ ಬಂದಿದ್ದೀವೋ ಅಥವಾ ಇಲ್ಲಿ ಲೇಟಾಗಿ ಮಾಡ್ತಾ ಇದ್ದಾರೋ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಮೇ ಬಿ ಲೇಟ್ ಆಗುತ್ತೆ ಅನ್ಸುತ್ತೆ ಗೈಸ್ ನಾವು ಹೋಗೋದು. ಇದು ಮೇನ್ ದೇವಸ್ಥಾನ ಒಳಗಡೆ ಎಂಟ್ರಿ ಆದ್ವಿ. ಎಂಟ್ರಿ ಆದ ತಕ್ಷಣ ಈ ತರ ಎಲ್ಲ ಫುಲ್ಲು ತುಳಸಿಗೆಲ್ಲ ಈ ತರ ಹಣ್ಣುಗಳಲ್ಲಿ ಮತ್ತೆ ತರಕಾರಿಗಳೆಲ್ಲ ಡೆಕೋರೇಟ್ ಮಾಡಿರ್ತಾರೆ. ರಂಗೋಲಿ ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ನೋಡಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಇದೇ ತರ ಫಂಕ್ಷನ್ ಮಾಡ್ತಾ ಇದ್ರು. ಬಟ್ ಈ ಸರಿ ಇನ್ನು ಲೇಟ್ ಆಗುತ್ತೆ ಅನ್ಸುತ್ತೆ. ಬೇರೆ ಬೇರೆ ಟೀಮ್ಗಳೆಲ್ಲ ಇತ್ತು. ಸದ್ಯಕ್ಕೆ ನಾವು ಹೋಗಿದ್ದ ಟೈಮಲ್ಲಿ ಇವ್ರು ಮಾಡ್ತಾ ಇದ್ರು ಅಷ್ಟೇ. ಹಾಗೆ ಸ್ವಲ್ಪ ಹೊತ್ತು ಇದರ ಡ್ಯಾನ್ಸ್ನೆಲ್ಲ ನೋಡ್ಕೊಂಡ್ವಿ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೊರಗಡೆ ಬಂದ್ವಿ. ನೋಡಿ ಇದೆ ತುಳಸಿಗೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ.
ನೋಡಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ನಾವು ಇಲ್ಲೇ ವೆಯ್ಟ್ ಮಾಡಿದ್ರೆ ಮನೆಗೆ ಹೋಗೋದು ಲೇಟ್ ಆಗಿಬಿಡುತ್ತೆ. ಆಲ್ರೆಡಿ 8 ಗಂಟೆ ಆಗಿತ್ತು. ಹಾಗೆ ಹೊರಗಡೆ ಹೋಗ್ತಾ ದೀಪಗಳೆಲ್ಲ ಮಡಗಿದ್ರು. ಅಲ್ಲೋಗಿ ಅಟ್ಲೀಸ್ಟ್ ಎಣ್ಣೆ ಆದರೂ ಬಿಡೋಣ ಅಂದ್ಬಿಟ್ಟು ಎಣ್ಣೆ ಪ್ಯಾಕೆಟ್ ತೊಗೊಂಡು ಇದ್ವಲ್ಪ, ಅದು ಎಣ್ಣೆ ಬಿಟ್ಟು ನೆಕ್ಸ್ಟ್ ಹಚ್ಚೋರು ದೀಪ ಹಚ್ಕೊಳ್ಳಿ ಅಂತೇಳಿ ನಾವು ಏನು ತಗೊಂಡೋಗಿದ್ವಿ. ಇಬ್ಬರು ಸ್ವಲ್ಪ ಎಣ್ಣೆ ಬಿಟ್ವಿ ಗೈಸ್. ನೆಕ್ಸ್ಟು ಹೋದ್ ಸರಿ ಹೇಳಿದ್ನಲ್ಲ, ಅದೇ ಡಿಸೈನ್ ಮಾಡಿದ್ರು ಅಂತ ಹೇಳಿ. ಬಟ್ ಈ ಸರಿ ನೋಡಿ ಇವಾಗೆಲ್ಲ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ. ಬಟ್ ತುಂಬಾ ವೇಟ್ ಮಾಡ್ಕೊಂಡು ಕುತ್ಕೊಂಡ್ರೆ 11 ಗಂಟೆ 12 ಗಂಟೆ ಆಗುತ್ತೆ ಅನ್ಸುತ್ತೆ. ಆಗಲ್ಲ, ಹೊರಡ್ತೀವಿ ಗೈಸ್ ನಾವು. ಇಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹತ್ರ ಬಂದ್ವಿ. ಈಗ ಸೀಸನ್ ಆಗಿರೋದ್ರಿಂದ ಎಲ್ಲ ಶಬರಿಮಲೆಗೆ ಹೋಗೋದ್ರಿಂದ ಇಲ್ಲಿ ಕದ್ರಿಗೆ ಆಲ್ಮೋಸ್ಟ್ ಎಲ್ಲ ಟೂರಿಸಂ ಥರ ಬರ್ತಾರೆ. ಇಲ್ಲಿ ಬಂದು ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಇಲ್ಲೆಲ್ಲ ಮಹಾಮಂಗಳಾರತಿ ದೀಪ ಹಚ್ಚೋದೆಲ್ಲ ಮಾಡಿ ಇಲ್ಲಿಂದ ಅವರು ನೆಕ್ಸ್ಟ್ ಯಾವ ಸೈಡ್ ಹೋಗಬೇಕು ಇಲ್ಲಿ ಕಂಪಲ್ಸರಿ ವಿಸಿಟ್ ಮಾಡಿ ಹೋಗ್ತಾರೆ ಗೈಸ್. ಇಲ್ಲಿ ಶಬರಿಮಲೆಗೆ ಬರ್ತಾರಲ್ಲ ಅವರು ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದೇ ಬರ್ತಾರೆ. ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅಷ್ಟರಲ್ಲಿ ಇದೆಲ್ಲ ದೀಪ ಈ ಥರ ಡಿಸೈನ್ಸ್ಗಳೆಲ್ಲ ಅರೇಂಜ್ ಮಾಡಿದರು. ಇಲ್ಲಿ ನೋಡಿ ಗೈಸ್, ಯಾರು ರಂಗೋಲಿಲಿ ಎಷ್ಟು ಚೆನ್ನಾಗಿ ಶಿವಂದು ಮುಖ ಬಿಡಿಸ್ತಾ ಇದ್ದಾರೆ. ಬಟ್ ನಾವು ಇದು ಫುಲ್ ಕಂಪ್ಲೀಟ್ ಆಗೋವರೆಗೆ ಇರೋಕ್ಕಾಗಿಲ್ಲ. ಹೊರಗಡೆ ಬಂದ್ವಿ. ಅಟ್ಲೀಸ್ಟ್ ಹೊರಗಡೆನಾದರೂ ದೀಪ ಹಚ್ಚಿದ್ರಲ್ಲ, ಹಾಗೆ ಇದೊಂದು ವಿಡಿಯೋ ಮಾಡಿಕೊಂಡು ದೇವರಿಗೆ ಇಲ್ಲಿಂದ ಮುಗಿಸ್ಕೊಂಡು ಹೋಗೋಣ ಅಂತ ಇಲ್ಲಿ ಸ್ವಲ್ಪ ಚುರುಮುರಿ ತಗೊಂಡ್ವಿ. ಹಾಗೆ ಅಂದವೇ ಬರ್ತಾ ಫಲೋಡಾ ತಿನ್ಕೊಂಡು, ಯಾಕೋ ತಿನ್ಬೇಕನ್ನಿಸ್ತು. ನಾನು ಇದ್ದೇನು ಅಷ್ಟೊಂದು ಲೈಕ್ ಮಾಡಲ್ಲ, ಬಟ್ ನಮ್ಮ ಮನೆಯವ್ರು ಇಷ್ಟಪಡ್ತಾರೆ ಅಂತ ಸ್ವಲ್ಪ ತಿನ್ಕೊಂಡು ಈಗ ಅಂದವೇ ಮನೆಗೆ ಹೊರಡ್ತಾ ಇದ್ದೀವಿ. ನೋಡಿ, ತಿನ್ನಕ್ಕೆ ಹೋಗಿ ಕೈಯಲ್ಲೆಲ್ಲ ಚೆಲ್ಕೊಂಡ್ಬಿಡ್ತಾ ಇದ್ದಾರೆ. ಇವಾಗ ಮನೆಗೆ ಬಂದ್ವಿ ಗೈಸ್. ಬಟ್ ಈ ಸರಿ ಏನಾಯಿತು ಅಂತ ಹೇಳಿದ್ರೆ, ಅನ್ಫಾರ್ಚುನೇಟ್ಲಿ ನಾವು ದೀಪ ಹಚ್ಚೋವರೆಗೂ ಇರೋಕ್ಕಾಗಿಲ್ಲ. ಹೋದ್ ಸರಿ ಏನಾಗಿತ್ತು ಅಂದರೆ, ಮೇ ಬಿ ನಾವು ಲೇಟಾಗಿ ಹೋಗಿದ್ದೀವಿ ಅನ್ಸುತ್ತೆ. ಕರೆಕ್ಟ್ ಟೈಮಿಗೆ ನಮಗೆ ಅಲ್ಲಿ ದೀಪ ಹಚ್ಚೋದೆಲ್ಲ ನೋಡೋಕ್ಕಾಗಿತ್ತು. ಬಟ್ ಈ ಸರಿ ಬೇಗ ಹೋಗಿದ್ವಿ. ಇನ್ನೂ ಎಲ್ಲ ರೆಡಿ ಮಾಡ್ತಿದ್ರು ಹಚ್ಚಕ್ಕಂತ. ಬಟ್ ನಾವು ಫುಲ್ ಟೈಮ್ ಆಗಿರೋದ್ರಿಂದ ಮನೆಗೆ ಬಂದುಬಿಟ್ವಿ, ಲೇಟ್ ಆಗುತ್ತೆ ಅಂತ. ಅದು ಅಲ್ಲದೆ ನಾವು ಸಿಟಿಯಿಂದ ಸ್ವಲ್ಪ ದೂರ ಇದ್ದೀವಿ, ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಬಂದ್ವಿ. ಇಷ್ಟು ಹಣ್ಣುಗಳನ್ನ ತೊಗೊಬಂದಿದ್ದೀವಿ. ಇಷ್ಟು ಹಣ್ಣು ಡೈಲಿ ಖಾಲಿ ಮಾಡಬೇಕು ನಾನು. ಇದೇನು ಗೊತ್ತಾ, ಈ ಸೈಡು ವೆರೈಟಿ ಫ್ರೂಟ್ಸ್ಗಳು ಸಿಗುತ್ತೆ. ಇದು ಕಾಶ್ಮೀರ್ ಆ್ಯಪಲ್ ಅಂತ ಫುಲ್ಲು ಸ್ವೀಟಾಗಿರುತ್ತೆ. ಒಂದು ಸರಿಗೆ ಒಂದು ಹಣ್ಣು ಫುಲ್ ತಿನ್ಬೋದು. ನೋಡಿ, ಇದು ನೋಡಿ ಗೈಸ್, ಎಷ್ಟು ರೇಟ್ ಗೊತ್ತಾ ಇದಕ್ಕೆ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಅವ್ರಿಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋನೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೀಪ್ ಬಾಯ್.